ಮಹಾರಾಜ ನಮ್ಗೆ ಅವಮಾನ ಮಾಡಿ ಪಾರ್ಟಿಯಿಂದ ಆಚೆ ಕಳಿಸ್ಬಿಟ್ಟ. ನಿನಗ್ ಸ್ವಲ್ಪನ ಅವಮಾನ ಆಗ್ತಿಲ್ವಾ? ಏನು ಯೋಚನೆ ಮಾಡಿದ್ರೆ ಮತ್ತೆ ನಿದ್ದೆ ಹೆಂಗ್ ಬರ್ತಿದೆ? ಬೇಜಾರಾಗ್ಬೇಡ ಮಂಕಿ, ನಮಗೂ ಒಂದು ಕಾಲ ಬರುತ್ತೆ. ಚಂಕಿಗೆ ಒಂದು ಒಳ್ಳೆ ಕಾಲ ಬರ್ಬೇಕಾದ್ರೆ ಆ ಸಿಂಹರಾಜಮನ್ನ ಎಂತ ಮಾಡ್ತೀನಿ ಅಂತ ನೋಡು. ಒಂದು ಕಾಡಲ್ಲಿ ಚಂಕಿ ಎಂಬುವ ತುಂಬಾನೇ ಸೋಂಬೇರಿಯಾದ ಒಂದು ಕತ್ತೆ ಇತ್ತು. ಚಂಕಿ ಕತ್ತೆ ಹೆಂಡತಿಗೆ ಅದು ಅಷ್ಟು ಸೋಂಬೇರಿಯಾಗಿರೋದು ನೋಡಿ ತುಂಬಾನೇ ಬೇಜಾರಾಗಿತ್ತು. ಚಂಕಿ ಅದರ ಹೆಂಡತಿನ ಯಾವಾಗ್ಲೂ ಮಂಕಿ ಅಂತ ಕರಿತಾ ಇದ್ದ. ಒಂದಿನ ಏನಾಯ್ತಂದ್ರೆ, ಚಂಕಿ ಕತ್ತೆ ಮಧ್ಯಾಹ್ನದ ಸಮಯದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿತ್ತು. ಆಗ ಅದರ ಹೆಂಡತಿ ಅಲ್ಲಿಗೆ ಬಂದು ಅದನ್ನ ಎಬ್ಸುತ್ತೆ. ನಿನ್ನ ಹತ್ರ ಎಷ್ಟು ಸತಿ ಹೇಳಿದ್ದೀನಿ ನಿದ್ದೆ ಮಾಡ್ತಾ ನನ್ನ ಎಬ್ಸ್ಬೇಡ ಅಂತ. ಎಷ್ಟು ಚಂದ ಕನ್ಸೆಲ್ಲ ಬರ್ತಾ ಇತ್ತು ಗೊತ್ತಾ? ನೋಡು, ನಿನ್ನಿಂದ ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ಕಾಡಲ್ಲಿರೋ ಎಲ್ಲಾ ಜಂತುಗಳು ನಿನ್ನನ್ನ ಒಂದು ಸೋಂಬೇರಿ ಕತ್ತೆ ಅಂತಿದ್ದಾರೆ. ಇದರಲ್ಲಿ ಫೇಮಸ್ ಆಗೋದಕ್ಕೆ ಏನಿದೆ? ನಾನು ಕತ್ತೆ ತಾನೇ? ಹೌದೌದು, ಕಾಡಲ್ಲಿ ಕತ್ತೆಗಳು ಜಾಸ್ತಿ ಇದಾವೆ. ಆದ್ರೆ ನಿನ್ನಂತಹ ಸೋಂಬೇರಿ ಕತ್ತೆ ಈ ಕಾಡಲ್ಲಿ ಒಂದು ಕೂಡ ಇಲ್ಲ. ಅದನ್ನೆಲ್ಲ ಬಿಟ್ಬಿಡು. ಹೇಳು ಏನಕ್ಕೆ ನೀನನ್ನ ಎಬ್ಬಿಸ್ದೆ? ಇವತ್ತು ಕಾಡಿನ ರಾಜ ಎಲ್ಲಾ ಜಂತುಗಳಿಗೆ ಇವತ್ತು ಟ್ರೀಟ್ ಕೊಡ್ತಿದ್ದಾನೆ. ಯಾಕೆ ನೀನ್ ಬರಲ್ವಾ? ಚಂಕಿಗೆ ನಿದ್ದೆ ಬೇರೆ ಬರ್ತಿರುತ್ತೆ. ನಿದ್ದೆ ಮಾಡ್ಕೊಂಡೆ ಹೆಂಡತಿ ಹತ್ರ ಈಗ ಅಂತಾನೆ, ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ, ಹೋಗಿ ತಿನ್ನೋದಕ್ಕೇನಾದ್ರೂ ತಗೊಂಬ. ಸಾಕು ಸಾಕು ನಿಲ್ಸು. ಈ ಕಾಡಿನ ರಾಜ ಏನ್ ಹೇಳಿದಾನೆ ಗೊತ್ತಾ? ಅವ್ರು ಕೊಡ್ತಿರುವ ಟ್ರೀಟ್ಗೆ ಯಾವ್ದಾದ್ರೂ ಜಂತು ಬಂದಿಲ್ಲ ಅಂದ್ರೆ ಅವ್ರ ಮೇಲೆ ಕೋಪ ಮಾಡ್ಕೋತಾರಂತ. ಸರಿ ನಾನು ಹೋಗ್ತೇನೆ. ನಮ್ಮ ರಾಜರು ಏನಕ್ಕೆ ಈ ರೀತಿ ಯೋಚನೆ ಮಾಡ್ತಾರಂತ ನಂಗೆ ಸ್ವಲ್ಪ ಕೂಡ ಗೊತ್ತಾಗ್ತಾನೆ ಇಲ್ಲ. ಚಂಕಿ ಕತ್ತೆ ಅವ್ರ ಹೆಂಡತಿಯಾದ ಮಂಕಿ ಜೊತೆಗೆ ಕಾಡಿನ ರಾಜ ಕೊಡುವ ಟ್ರೀಟ್ಗೆ ಹೋಗ್ತಾರೆ. ಆ ಕಾಡಿನ ರಾಜನ ಗುಹೆ ಹತ್ರ ಹೋಗಿದ ತಕ್ಷಣ ಅಲ್ಲಿ ಎಲ್ಲಾ ಜಂತುಗಳು ಆಲ್ರೆಡಿ ಎಂಜಾಯ್ ಮಾಡ್ತಿರ್ತವೆ. ಅಲ್ಲಿ ಡ್ಯಾನ್ಸ್ ಪಾರ್ಟಿ ನಡೀತಿರುತ್ತೆ. ಚಂಕಿ ಕತ್ತೆ ಅಲ್ಲೋಗಿ ಮಧ್ಯದಲ್ಲಿ ಕುತ್ಕೊಂಡ್ಬಿಡುತ್ತೆ. ಮತ್ತೆ ಅಲ್ಲಿರುವ ಎಲ್ಲಾ ಜಂತುಗಳನ್ನು ನೋಡ್ತಾ ಇರುತ್ತೆ. ಸ್ವಲ್ಪ ತಾದ್ಮೇಲೆ ಶೇರ್ ರಾಜ ಆ ಚಂಕಿ ಹತ್ರ ಬಂದು ಹೀಗಂತಾನೆ, ಸುಮಾರು ಹೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ, ಇಲ್ಲಿ ಕುತ್ಕೊಂಡೇ ಇದೀಯಾ ನೀನು? ನಿಂಗೆ ಹಸುವಾಗಿಲ್ವಾ? ನಾನು ಒಳ್ಳೆ ಊಟವನ್ನ ತಯಾರು ಮಾಡಿ ಇಟ್ಟಿದ್ದೀನಿ. ಮಹಾರಾಜ, ನೀವು ಒಳ್ಳೆ ಊಟವನ್ನ ಮಾಡಿ ಇಟ್ಟಿದ್ದೀರಾ, ಆದ್ರೆ ಅದನ್ನ ತಿನ್ಸೋದಕ್ಕೆ ಯಾರಾದ್ರೂ ಜನನ ಕೆಲ್ಸಕ್ಕಿಟ್ಟ ಚೆನ್ನಾಗಿರುತ್ತೆ. ಆ ರೀತಿ ಮಾಡಿದ್ರೆ ಸ್ವಲ್ಪ ನಂಗೆ ಸಹಾಯಕ್ಕಾಗತ್ತೆ. ನೀನು ಏನ್ ಹೇಳ್ತಾ ಇದೀಯಾ? ಮಹಾರಾಜ, ನಾನು ತಿನ್ನೋದಕ್ಕೆ ಹೇಳ್ಬೇಕು. ನಂಗೆ ಬೇರೆ ತುಂಬ ಆಲಸ್ಯ ಆಗ್ತಿದೆ. ನನ್ನಿಂದ ಹೇಳೋದಕ್ಕೂ ಆಗ್ತಾ ಇಲ್ಲ. ಕೊನೆಯದಾಗಿ ನೀನ್ ಏನ್ ಹೇಳ್ತಾ ಇದೀಯಾ? ನಿಂಗೇನ್ ಬೇಕು? ನಿಂಗೆ ತಿನ್ಸೋದಿಕ್ಕೆ ನಾನು ಚಂಡನ ಇಡ್ಬೇಕಾ ಇಲ್ಲಿ? ಮಹಾರಾಜ, ನಾನು ಆ ರೀತಿ ಹೇಳ್ತಾ ಇಲ್ಲ. ನೀವು ನಾ ಹೇಳೋದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ. ನೀ ನನ್ನ ಅತಿಥಿಯಾಗಿ ಇಲ್ಲ ಅಂದ್ರೆ ಇವಾಗಲೇ ನಿನ್ನ ಕೊಂದು ಚೆನ್ನಾಗಿ ಬೇಯಿಸಿ ಈ ಊಟದಲ್ಲಿ ಬೇರಿಸ್ತಾ ಇದ್ದೆ. ನೀನು ನನ್ನ ಅತಿಥಿ ಆಗ್ಬಿಟ್ಟೆ. ಆದ್ರಿಂದ ನೀ ಹೇಳಿದ್ದನ್ನ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಅತಿಥಿ ಸತ್ಕಾರ ನಂಗೆ ತುಂಬಾ ಮುಖ್ಯ. ಮಂಕಿ, ಓ ಮಂಕಿ, ಎಲ್ಲಿ ಬಾ. ಆದ್ರೆ ಶೇರ್ಗೆ ಒಂದ್ ವಿಷಯ ಗೊತ್ತಾಗ್ತಿಲ್ಲ. ಚಂಕಿ ಕೂಡ ಅವರ ಹೆಂಡತಿನ ಮಂಕಿ ಅಂತ ಕರೀತಾನೆ ಅಂತ. ರಾಜನ ಮಾತು ಕೇಳಿದ ತಕ್ಷಣ ಚಂಕಿ ಕತ್ತೆಯ ಹೆಂಡತಿಯಾದ ಮಂಕಿ ಅಲ್ಲಿಗೆ ಬರ್ತಾಳೆ. ಮಹಾರಾಜ, ನೀವ್ ನನ್ನನ್ನ ಕರೆದ್ರಾ? ನಾನು ಮಂಕಿ ಮಂಗವನ್ನ ಕರೆದೆ. ನೀನಕ್ ಬರ್ತಾ ಇದೀಯಾ? ಯಾಕಂದ್ರೆ ನನ್ನ ಹೆಸರು ಕೂಡ ಮಂಕಿನೇ. ನನ್ನ ಗಂಡ ನನ್ನನ್ನು ಕೂಡ ಮಂಕಿ ಅಂತ ಕರೀತಾನೆ. ಏನು, ಇವನು ಮಂಕಿ ಅಂತ ಕರೀತಾನಾ? ಕಾಡಿನ ಜನರಿಗೆ ಗೊತ್ತು ಮಂಕಿ ಮಂಗ ನಂಗೆ ಎಷ್ಟು ಆತ್ಮೀಯ ಅಂತ. ಹಾಗಿದ್ರು ನಿನ್ನ ಮಂಕಿ ಅಂತ ಕರೀತಾ ಇದ್ದಾನ ಅವನು? ಇಲ್ಲಿ ಏನ್ ನಡೀತಾ ಇದೆ? ನಂಗೆ ಕೋಪ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋಗ್ಬಿಡಿ, ಇಲ್ಲಾಂದ್ರೆ ಕೊಂದಾಕ್ತೀನಿ. ಶೇರ್ ರಾಜ ಅವರಿಬ್ಬರನ್ನು ಪಾಪ ಅವಮಾನ ಮಾಡಿ ಪಾರ್ಟಿಯಿಂದ ಕಳಿಸ್ಬಿಡ್ತಾನೆ. ಅವರಿಬ್ರು ಪಾಪ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಚಂಕಿ ಕತ್ತೆ ಮತ್ತೆ ಕುಟ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡುತ್ತೆ. ಮಹಾರಾಜ ನಮ್ಗೆ ಅವಮಾನ ಮಾಡಿ ಪಾರ್ಟಿಯಿಂದ ಆಚೆ ಕಳಿಸ್ಬಿಟ್ಟ. ನಿನಗ್ ಸ್ವಲ್ಪನ ಅವಮಾನ ಆಗ್ತಿಲ್ವಾ? ಏನು ಯೋಚನೆ ಮಾಡಿದ್ರೆ ಮತ್ತೆ ನಿದ್ದೆ ಹೆಂಗ್ ಬರ್ತಿದೆ? ಬೇಜಾರಾಗ್ಬೇಡ ಮಂಕಿ, ನಮಗೂ ಒಂದು ಕಾಲ ಬರುತ್ತೆ. ಚಂಕಿಗೆ ಒಂದು ಒಳ್ಳೆ ಕಾಲ ಬರ್ಬೇಕಾದ್ರೆ ಆ ಸಿಂಹರಾಜಮನ್ನ ಎಂತ ಮಾಡ್ತೀನಿ ಅಂತ ನೋಡು.
ನೀನು ಈ ರೀತಿಯಾದ ಕನಸುಗಳನ್ನು ಕಂಡುಕೊಂಡು ನಿನ್ನ ಲೆವೆಲ್ನ ಮರ್ತೋಗ್ಬಿಟ್ಟು ನೀನು ಕನ್ಸು ಕಾಣ್ತಿದ್ಯಾ. ಮಂಕಿ ನಿಂಗೆ ಗೊತ್ತು ನಾನು ದೊಡ್ಡ ಸೋಂಬೇರಿ ಅಂತ, ಆದರೆ ಕನಸು ಕಾಣೋದ್ರಲ್ಲಿ ನಾನು ಸೋಂಬೇರಿನೇ ಅಲ್ಲ. ಹಂಗಂತ ಹೇಳ್ಬಿಟ್ಟು ಚಂಕಿ ಕತ್ತೆ ನಾಚಿಕೆನೆ ಇಲ್ದೆ ಮತ್ತೆ ನಿದ್ದೆ ಮಾಡಕ್ ಶುರು ಮಾಡುತ್ತೆ. ಆಮೇಲೆ ಆ ಕಾಡಿನ ಎಲ್ಲಾ ಜಂತುಗಳು ಅವ್ರಿಬ್ಬರನ್ನ ಪಾಪ ಚುಡಾಯಿಸೋದನ್ನ ಶುರು ಮಾಡ್ಬಿಡ್ತಾರೆ. ಅವತ್ತು ಕಾಡಿನ ಮಹಾರಾಜ ನಿಮ್ಗೆ ಎಷ್ಟು ಅವಮಾನ ಮಾಡಿ ನಿಮ್ಮನ್ನ ಪಾರ್ಟಿಯಿಂದ ಕಳಿಸ್ಬಿಟ್ರು. ಆದ್ರೆ ನೀವು ನಾಚಿಕೆನೇ ಇಲ್ದೆ ಕಾಡಲ್ಲಿ ಹೆಂಗ್ ಸುತ್ತಾಡ್ತಿದ್ದೀರಾ? ಹಾಂ, ನೀನು ತುಂಬ ಜಾಸ್ತಿ ಮಾತಾಡ್ತೀಯ. ನಾನು ಸೋಂಬೇರಿನೇ, ಅದಕ್ಕಿಂತ ನೀನು ಏನು ಬೇಕಾದ್ರೆ ನನಗೆ ಹೇಳ್ಬೋದಂತಲ್ಲ, ಆಯ್ತಾ? ಏನ್ ಮಾಡ್ತೀಯ ನೀನು? ಒಂದ್ ವೇಳೆ ಜಾಸ್ತಿ ಮಾತಾಡಿದ್ರೆ ನಿನ್ ಬಗ್ಗೆ ಹೋಗಿ ಕಾಡಿನ ರಾಜಗೆ ಕಂಪ್ಲೇಂಟ್ ಮಾಡ್ತೀನಿ. ಹೇಳ್ಕೊಡೋಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡ್ಕೋ. ಈ ಕಾಡಿನ ರಾಜ ನಾನು ಆಗ್ಬೇಕಾದ್ರೆ ನಿನ್ನ ಏನು ಮಾಡ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡು. ಜಂಕೆ ಕತೆ ಹೇಳಿದ್ದನ್ನ ಕೇಳಿ ಚಿಂಕಿ ಪಕ್ಷಿ ಅದನ್ನ ಚುಡಾಯಿಸ್ತಾ ಜೋರಾಗಿ ನಗಕ್ ಶುರು ಮಾಡ್ಬಿಡುತ್ತೆ. ಆಮೇಲೆ ಅದು ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಆ ಪಕ್ಷಿ ಅದನ್ನ ನೋಡಿ ಚುಡಾಯಿಸಿದ್ರಿಂದ ಜಿಂಕಿಗೆ ಕೋಪ ಬಂದ್ಬಿಡುತ್ತೆ. ಆಗ ಅದು ಕೋಪದಿಂದ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ. ಆಗದ್ ನೋಡುತ್ತೆ, ಒಂದು ಸಾಧುವು ಮರದ ಕೆಳಗಡೆ ಮಲ್ಕೊಂಡಿರ್ತಾರೆ ಮತ್ತೆ ಎದ್ದೊಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಜಂಕಿ ಕತ್ತೆ ಕೋಪದಿಂದ ಇತ್ತು. ಆ ಕೋಪವನ್ನು ಹೋಗಿ ಅವನ್ ಮೇಲೆ ತೋರಿಸುತ್ತೆ. ಆ ಪೆಟ್ಟು ಬಿದ್ದ ತಕ್ಷಣ ಸಾಧು ಎದ್ದು ನಿಂತ್ಕೊಂಡ್ಬಿಡ್ತಾನೆ. ನಿಂಗ್ ಗೊತ್ತಾ, ನಾನು ಅದ್ಭುತ ಸ್ವಾಮೀಜಿ, ಆದ್ರೆ ನೀನು ನನಗಿಂತ ಅದ್ಭುತ. ಅದು ಹೇಗೆ ಸಾಧ್ಯ ಸ್ವಾಮೀಜಿ? ನೀವು ನನ್ನ ಭಾಷೆ ಎಲ್ಲ ಮಾತಾಡ್ತಾ ಇದ್ದೀರಾ, ಮನುಷ್ಯರು ಮೃಗಗಳ ಭಾಷೆಯನ್ನ ಮಾತಾಡೋದಿಲ್ಲವೇ? ನಾನಿನ ಹತ್ರ ಈಗಷ್ಟೇ ಹೇಳ್ದೆ ನಾವೊಂದು ಅದ್ಭುತ ಸ್ವಾಮೀಜಿ ಅಂತ. ನನ್ನ ಸೊಂಟದಲ್ಲಿ ದೊಡ್ಡ ನೋವು ಬಂತು, ನೀ ಬಂದು ಓದಿದ್ರಿಂದ ಅದು ಸರಿ ಹೋಯಿತು. ಅದಕ್ಕೆ ಬದಲಾಗಿ ನಾನು ನಿಂಗೆ ಏನಾದರೂ ಕೊಡಬೇಕು. ಕೇಳು, ನಿಂಗೆ ಏನ್ ಬೇಕು? ಜಂಕಿ ಕತ್ತೆ ತುಂಬಾನೇ ಯೋಚನೆ ಮಾಡ್ತಾ ಸಾಧು ಹತ್ರ ಈಗ ಅನ್ನುತ್ತೆ. ಈ ಕಾಡಿನ ರಾಜ ಆಗ್ಬೇಕಂತ ನಾ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಕಾಡಿನ ರಾಜ ಸಿಂಹ ಮಾತ್ರ ಆಗಕ್ಕಾಗತ್ತೆ. ನೀವು ತಾನೇ ಹೇಳಿದ್ರೆ ನೀನು ಏನು ಬೇಕಾದ್ರೆ ಕೇಳು ಅಂತ. ಸರಿ ಸರಿ, ನಿನ್ನ ಕೋರಿಕೆಯನ್ನ ನೆರವೇರಿಸ್ತೇನೆ. ಸ್ವಲ್ಪ ದಿನಗಳಿಗೆ ಈ ಕಾಡಿನ ರಾಜ ಬೇರೆ ಕಾಡಿಗೆ ಹೋಗ್ತಾ ಇದೆ. ಆವಾಗ ನಿನ್ನ ಈ ಕಾಡಿನ ರಾಜನಾಗಿ ಮಾಡ್ತೀನಿ. ಹಂಗಂತೇಳಿ ಸಾಧುವು ಅವರ ಕೈಯನ್ನು ಜಂಕಿ ಕತ್ತೆ ಕಡೆಗೆ ತೋರಿಸ್ತಾರೆ. ಆಮೇಲೆ ಅವರ ಕೈಯಿಂದ ಕಿರಣಗಳು ಬರುತ್ತೆ. ಅವರು ನೋಡ್ತಿದ್ದಂಗ್ಲೇ ಚಂಕಿ ಕತ್ತೆ ಒಂದು ಶೇರ್ ಆಗಿ ಬದಲಾಗ್ಬಿಡುತ್ತೆ. ಅರೆ ಸಾಧು ಮಹಾರಾಜ, ನಾನು ಈಗ ಸಿಂಹವಾಗಿ ಬದಲಾಗ್ಬಿಟ್ಟನಾ? ಹಾ, ಆದ್ರೆ ಸ್ವಲ್ಪ ದಿನಕ್ಕೆ ಮಾತ್ರ. ನೆನ್ಪಲ್ಲಿಟ್ಕೋ, ಈ ಕಾಡಿನ ರಾಜ ನಿನ್ನ ಮುಂದೆ ಬರ್ಬೇಕಾದ್ರೆ ನಿನ್ನ ರೂಪಕ್ಕೆ ನೀನು ಬಂದ್ಬಿಡ್ತೀಯ. ಆ ರೀತಿ ನಡೆಯೋದಕ್ಕೆ ಸಾಧ್ಯನಾಗಿಲ್ಲ. ಅವ್ನು ನನ್ನ ಮುಂದೆ ಬರ್ಬೇಕಾದ್ರೆ ನಾನು ಕೊಂದಾಕೊಬಿಡ್ತೀನಿ. ಆ ರೀತಿ ಮಾಡಕ್ಕಾಗಲ್ಲ. ಹೌದಾ? ಏನಕ್ಕೆ? ನೀನ್ ನೋಡೋದಕ್ಕೆ ಮಾತ್ರ ಸಿಂಹನ ಹಾಗೆ, ನಿಜವಾಗ್ಲೂ ನೀನು ಕತ್ತೇನೆ. ಹಂಗಂತೇಳಿ ಸಾಧು ಬಾಬಾ ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಚಂಕಿ ಕತ್ತೆ ತಕ್ಷಣ ಅಲ್ಲಿಂದ ಶೇರ್ಖಾನಿನ ಗುಹೆಗೆ ಹೋಗುತ್ತೆ. ಅದು ಎಲ್ಲಾ ಜಂತುಗಳನ್ನು ಸಭೆಗೆ ಕರೆಯುತ್ತೆ. ನನ್ನ ಕಾಡುವಾಸಿಗಳೇ, ನೀವು ಯೋಚನೆ ಮಾಡಬಹುದು ನಿಮ್ಮನ್ನ ಏನಕ್ಕೆ ಇಲ್ಲಿಗೆ ಕರೆಸಿದೀನಿ ಅಂತ. ಹೇಳಿ ಮಹಾರಾಜ. ಅದು ಏನಂದ್ರೆ, ಒಂದು ಸಂಪ್ರದಾಯವನ್ನ ನಾನು ಇವತ್ತು ಎಲ್ರಿಗೂ ಹೇಳ್ತೀನಿ. ಏನು ಸಂಪ್ರದಾಯ? ವರ್ಷಾನ್ಗಟ್ಲೆ ಈ ಸಂಪ್ರದಾಯ ಅನ್ನೋದು ಇದೆ. ಕಾಡಿನ ರಾಜ ಸಿಂಹನೇ, ಅವ್ರನ್ನ ಸಿಂಹರಾಜ ಅಂತ ಕರಿತೀವಿ. ಆದ್ರೆ ಇವತ್ತಿಂದ ಕಾಡಿನ ರಾಜನ ಡಾಂಕಿ ಅಂತ ಕರಿಬೇಕು. ಚಂಕಿ ಕತ್ತೆ ಹೇಳಿದ್ದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾನೇ ಆಶ್ಚರ್ಯ ಪಡ್ತವೆ. ನೀವು ಏನು ಹೇಳ್ತಾ ಇದ್ದೀರಿ ಮಹಾರಾಜ? ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಆಗುತ್ತೆ. ಈ ಕಾಡಿನ ರಾಜ ನಾನು. ನಾ ಏನ್ ಬೇಕಾರೋ ಮಾಡ್ತೀನಿ. ಮಂಕಿ ಮಂಗ, ಇವತ್ತಿಂದ ನೀನೆ ನನಗೆ ಆಹಾರವನ್ನ ತರಬೇಕು. ರಾಜ, ನಾ ಹೇಗೆ ಊಟವನ್ನು ತರಕ್ಕಾಗುತ್ತೆ? ನೀವು ಬೇಟೆಯಾಡಿ ಬಿಸಿ ಬಿಸಿ ಮಾಂಸವನ್ನು ನೀವು ತಿಂತೀರಾ? ನನ್ನಿಂದ ಬೇಟೆಯೆಲ್ಲ ಆಡಕ್ಕಾಗಲ್ಲ. ಇನ್ಮುಂದೆ ನೀನೇನ್ ತಿಂತೀಯೋ ಅದನ್ನೇ ನಾನು ತಿಂತೀನಿ.
ಅಂದರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನನ್ನ ಚಿಂಕಿ ಹಕ್ಕಿ ಚೆನ್ನಾಗಿ ನೋಡ್ಕೋಬೇಕು. ನನಗೆ ನಿದ್ದೆ ಬರ್ತಾ ಇದೆ. ಗುಹೆಯಲ್ಲಿ ಸ್ವಲ್ಪ ಶೆಕೆ ಆಗ್ತಾ ಇದೆ. ಇವತ್ತಿಂದ ಚಿಂಕಿ ಹಕ್ಕಿ ನನಗೆ ಗಾಳಿ ಬೀಸಬೇಕು. ಆದ್ರೆ ಮಹಾರಾಜ, ನಾನೊಂದು ಮಾಮೂಲಿಯಾದ ಪಕ್ಷಿ. ನನ್ನ ಚಿಕ್ಕ ಬಾಯಲ್ಲಿ ಆ ಫ್ಯಾನ್ ಅನ್ನ ನಾನು ಹೆಂಗ್ ಹಿಡ್ಕೊಳಕ್ಕಾಗತ್ತೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಮಾತನ್ನ ನೀನು ಕೇಳಿಲ್ಲ ಅಂದ್ರೆ ನಾನಿನ್ನ ಕೊಂದಾಗ್ತೀನಿ. ಈಗ ನೀವಿಲ್ಲಿಂದ ಹೋಗಬಹುದು. ಕಾಡಿನ ಎಲ್ಲಾ ಜಂತುಗಳು ಬೇಜಾರಾಗಿ ಅವ್ರವ್ರ ಮನೆಗೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವತ್ತಿಂದ ಚಂಕಿ ಕತ್ತೆ ಚಿಂಕಿ ಪಕ್ಷಿಯಿಂದ ಯಾವಾಗ್ಲೂ ಸೇವೆ ಮಾಡಿಸ್ಕೊಳ್ಳುತ್ತೆ. ಚಿಂಕಿ ಪಕ್ಷಿ ಯಾವಾಗ್ಲೂ ಗಾಳಿ ಬೀಸ್ತಾ ಇರುತ್ತೆ. ಅದು ಮಾತ್ರ ಅಲ್ದೆ ಅವನು ಯಾವಾಗ್ಲೂ ಗುಹೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಒಂದಿನ ಚಿಂಕಿ ಪಕ್ಷಿ ಅಳ್ತಾ ಮಂಕಿ ಕೋತಿ ಹತ್ರ ಹೀಗನ್ನುತ್ತೆ. ಅವಾಗವಾಗ ನನಗೆ ಡೌಟ್ ಆಗುತ್ತೆ, ಇವನೇನಾ ಈ ಕಾಡಿನ ರಾಜ ಅಂತ. ನಿಂಗೆ ಮಾತ್ರ ಅಲ್ಲ ಚಿಂಕಿ, ಎಲ್ರಿಗೂ ಆ ಸಂದೇಹ ಇದ್ದೇ ಇದೆ. ಕಾಡಿನ ರಾಜ ಯಾವಾಗಲೂ ಕೂಡ ಗುಹೆಯಲ್ಲಿ ನಿದ್ದೆ ಮಾಡ್ತಾನೆ ಇದ್ದಾರೆ. ಮಾಂಸವನ್ನ ತಿಂದೆ ಹಣ್ಣೆಲ್ಲ ತಿಂತಾರೆ. ಸರಿಯಾಗಿ ಹೇಳಿದೆ. ಎಲ್ಲರೂ ಕಾಡನ್ನು ಬಿಟ್ಟು ಓಡೋಗ್ತಾ ಇದ್ದಾರೆ. ಪರಿಸ್ಥಿತಿ ಹಿಂಗೆ ಇದ್ರೆ ಆಮೇಲೆ ನಾನು ಕೂಡ ಕಾಡನ್ನು ಬಿಟ್ಟು ಓಡೋಗ್ತೀನಿ. ಕಾಡಿನ ಎಲ್ಲಾ ಜಂತುಗಳು ಚಂಕಿ ಕಥೆಯಿಂದ ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು. ಮತ್ತೆ ಅವರೆಲ್ಲ ಕಾಡನ್ನು ಬಿಟ್ಟು ಹೋಗ್ಬಿಡೋಣ ಅಂತ ಡಿಸೈಡ್ ಆಗ್ತಾರೆ. ಸ್ವಲ್ಪ ದಿನದ ನಂತರ ನಿಜವಾದ ರಾಜ ಆದ ಶೇರ್ ಕಾಡಿಗೆ ಬರ್ತಾನೆ. ಅದನ್ನ ನೋಡಿದ ತಕ್ಷಣ ಅದರ ಸ್ನೇಹಿತನಾದ ಮಂಕಿ ತುಂಬಾನೇ ಸಂತೋಷವಾಗಿ ಹೀಗಂತಾನೆ. ಏನಿದು ಡಾಂಕಿ ಮಹಾರಾಜ, ಗುಹೆಯಲ್ಲಿ ನಿದ್ದೆ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಹೇಗೆ ನೀವು ಬಂದ್ರಿ? ನೀನನ್ನ ಏನಂತ ಕರೆದೆ? ಎಷ್ಟು ಧೈರ್ಯ! ನನ್ನ ನೀನು ಡಾಂಕಿ ಅಂತ ಕರಿತೀಯ? ಮಹಾರಾಜ, ನೀವು ತಾನೇ ಹೇಳಿದ್ರಿ. ಮಂಕಿ ನಡೆದ ಎಲ್ಲಾ ವಿಷಯಗಳನ್ನು ಶೇರ್ಗೆ ಹೇಳುತ್ತೆ. ಬಾ ನನ್ ಜೊತೆಗೆ. ಖಂಡಿತ ಏನೋ ತಪ್ಪಾಗಿದೆ. ಕಾಡಿನ ರಾಜ ನಾನೇ. ಶೇರ್ ಕೋಪದಿಂದ ಗುಹೆ ಹತ್ರ ಬರ್ತಾನೆ. ಶೇರನ್ನ ನೋಡಿದ ತಕ್ಷಣ ಚಂಕಿ ಕತ್ತೆ ಅದರ ನಿಜವಾದ ರೂಪಕ್ಕೆ ಬದಲಾಗ್ಬಿಡುತ್ತೆ. ಓ, ಚಂಕಿ ಕತ್ತೆ ನೀನೇನಾ? ನನ್ನ ರೂಪದಲ್ಲಿ ಬಂದು ಎಲ್ಲ ಪ್ರಾಣಿಗಳ ಮುಂದೆ ನನ್ನ ಡಾಂಕಿಯಾಗಿ ಮಾಡ್ಬಿಟ್ಯಾ? ನಾನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಆಗ ಅಲ್ಲಿ ಸಾಧುಗಳು ಪ್ರತ್ಯಕ್ಷ ಆಗ್ತಾರೆ. ಇವನನ್ನ ಬಿಟ್ಬಿಡು ಸಿಂಹರಾಜ. ನಾನೇ ಸ್ವಲ್ಪ ದಿನಕ್ಕಾಗಿ ಇವನಿಗೆ ನಿನ್ನ ರೂಪವನ್ನ ಕೊಟ್ಟೆ. ಆದ್ರೆ ನೀವು ಕೊಟ್ಟ ವರವನ್ನ ಇವನು ತಪ್ಪಾಗಿ ಉಪಯೋಗ ಮಾಡ್ಕೊಂಡ. ಸಿಂಹದ ಹೆಸರನ್ನೇ ನಾಶ ಮಾಡ್ಬಿಟ್ಟ. ಅದೇ ಸಮಯದಲ್ಲಿ ಮಂಕಿ ಅಲ್ಲಿಗೆ ಬರ್ತಾಳೆ. ಅವಳು ಗಂಡನನ್ನ ತುಂಬಾ ದಿನದಿಂದ ಪಾಪ ಹುಡುಕ್ತಾ ಇರ್ತಾಳೆ. ಇವರನ್ನು ಕ್ಷಮಿಸಿ ಮಹಾರಾಜ. ಸಿಂಹರಾಜ, ಇದು ಕತ್ತೆ 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 ಹಾಗೇನೆ ಯೋಚನೆ ಮಾಡುತ್ತೆ. ನನ್ನ ಕ್ಷಮಿಸ್ಬಿಡಿ, ಆ ಕಥೆಯಾಗೆ ನಾನು ಚೆನ್ನಾಗಿದ್ದೀನಿ. ಚಂಕಿ ಕತ್ತೆ ಮೇಲೆ ಶೇರ್ಗೆ ಪಾಪ ದಯೆ ಬಂದ್ಬಿಡುತ್ತೆ. ಶೇರ್ ಪಾಪ ಅವರಿಬ್ಬರನ್ನೂ ಕ್ಷಮಿಸಿ ಬಿಟ್ಬಿಡ್ತಾನೆ. ಸಾಧು ಅಲ್ಲಿಂದ ಮಾಯ ಆಗ್ಬಿಡ್ತಾನೆ. ಅವತ್ತಿಂದ ಚಂಕಿ ಕತೆ ಪೂರ್ತಿಯಾಗಿ ಬದಲಾಗ್ಬಿಡುತ್ತೆ. ನಾನಿನ್ನ ಕೊಂದು ನಿನ್ನೆಲ್ಲ ಶಕ್ತಿನ ನಾನ್ ಪಡ್ಕೊಳ್ತೀನಿ. ಅದರಿಂದ ನಾನು ಶಕ್ತಿಶಾಲಿ ಆಗ್ತೀನಿ, ಮತ್ತೆ ಈ ರಾಜ್ಯದ ರಾಜ ಆಗ್ತೀನಿ. ಈ ಕತೆ ಕೇದಾರ್ನಾಥ್ ಕಾಡಲ್ಲಿ ನಡೆದಿರೋದು. ಅಲ್ಲಿ ತುಂಬಾ ರೀತಿಯ ಪಶು ಮತ್ತೆ ಪಕ್ಷಿಗಳು ಅದರ ಜೀವನವನ್ನು ಸಾಗಿಸ್ತಿತ್ತು. ಅದೇ ಕಾಡಲ್ಲಿರೋ ಒಂದು ದೊಡ್ಡ ಮರದಲ್ಲಿ ಸುರೀಲಿ ಗುಬ್ಬಚ್ಚಿ ಮತ್ತೆ ಅದರ ಫ್ರೆಂಡ್ಸ್ ವಾಸ ಮಾಡ್ತಿದ್ರು. ಸುರೀಲಿ ಗುಬ್ಬಚ್ಚಿ ತುಂಬಾ ಒಳ್ಳೆ ಸ್ವರದಲ್ಲಿ ಹಾಡು ಹಾಡ್ತಿತ್ತು. ಆ ತರ ಹಾಡ್ ಹಾಡಿ ಆ ಕಾಡಲ್ಲಿರೋ ಎಲ್ಲ ಪಶು ಪಕ್ಷಿಗಳನ್ನ ಖುಷಿ ಪಡಿಸ್ತಿತ್ತು. ಬೇರೆ ಪಕ್ಷಿಗಳಿಗೂ ಇದರ ಹಾಡು ತುಂಬಾನೇ ಇಷ್ಟ ಆಗ್ತಿತ್ತು. ಸುರೀಲಿ ಗುಬ್ಬಚ್ಚಿ, ನೀನು ಎಷ್ಟ್ ಚೆನ್ನಾಗ್ ಹಾಡಾಡ್ತೀಯಾ? ಎಲ್ ನೋಡು, ನಿನ್ ಹಾಡ್ ಕೇಳಕ್ಕೆ ಎಷ್ಟ್ ಜನ ಬಂದಿದ್ದಾರೆ ಅಂತ. ನಿನ್ನ ಸ್ವರದಲ್ಲಿ ಏನೋ ಒಂಥರ ಮಾಯೆ ಇದೆ. ಅದ್ರಿಂದ ಎಲ್ಲರಿಗೂ ಹುಷಾರಿಲ್ದೇ ಇದ್ರೂ ಸರಿ ಹೋಗತ್ತೆ. ಹೌದು ಹೌದು, ನೀನ್ ಹೇಳೋದು ತುಂಬಾನೇ ಸರಿ. ಇವರು ತುಂಬಾ ಚೆನ್ನಾಗಿ ಹಾಡ್ ಹಾಡ್ತಾರೆ. ಅವಾಗ ಸುರೀಲಿ ಗುಬ್ಬಚ್ಚಿ ಕಾಡನ್ನ ಸುತ್ತಕ್ಕೆ ಹೋಗತ್ತೆ. ಸ್ವಲ್ಪ ಹೊತ್ತು ಹಾರಿ ಹೋದ್ಮೇಲೆ ಅದಕ್ಕೊಂದು ಮರ ಕಾಣಿಸುತ್ತೆ. ಅದು ಆ ಮರದ ಮೇಲೆ ಹೋಗಿ ಕೂತ್ಕೊಳ್ಳತ್ತೆ. ಅವಾಗ ಆ ಮರದ ಮೇಲ್ಕೊಂಬೆಯಲ್ಲಿ ಒಂದ್ ಕಾಗೆ ಹುಷಾರಿಲ್ದಂಗೆ ಕೂತಿತ್ತು. ಎಷ್ಟು ಹುಷಾರಿರ್ಲಿಲ್ಲ ಅಂದ್ರೆ ಅದಕ್ಕೆ ಹಾರಕ್ಕೂ ಹೋಗ್ತಿರ್ಲಿಲ್ಲ. ಅವಾಗ ಸುರೀಲಿ ಗುಬ್ಬಚ್ಚಿ ಹೇಳುತ್ತೆ, ಇವತ್ ವಾತಾವರಣ ಎಷ್ಟ್ ಚೆನ್ನಾಗಿದೆ. ಈ ತರ ಹೇಳಿ ಅದು ಹಾಡಾಡಕ್ಕೆ ಶುರು ಮಾಡತ್ತೆ.
ತುರುರುರು, ತುರುರುರುರುರುರು, ತುರುರುರುರುರುರುರುರು. ಸುರಿಲಿ ಗುಬ್ಬಚ್ಚಿ ಹಾಡಾಡಿದ್ದನ್ ಕೇಳಿದ ತಕ್ಷಣ ಕಾಗೆಗೆ ಹಾಗೆ ಪ್ರಾಣನೇ ಬಂದಂಗಿತ್ತು. ಅದು ಮುಂಚಿನ ತರಾನೇ ತುಂಬಾ ಸ್ವಸ್ಥವಾಗಿರೋ ತರ ಅದಕ್ಕನ್ನಿಸ್ತಿತ್ತು. ಅವಾಗ ಕಾಗೆ ತುಂಬಾನೇ ಶಾಕ್ ಆಗಿ ಆಮೇಲೆ ಯೋಚನೆ ಮಾಡತ್ತೆ. ಈ ಚಮತ್ಕಾರ ಹೇಗಾಯ್ತು? ಈ ಪಕ್ಷಿಯ ಸ್ವರದಲ್ಲಿ ಜಾದೂ ಇದೆಯಾ? ಅದನ್ನ ಕೇಳಿ ನಾನು ಆರಾಮಾದೆ. ಅವಾಗ ಕಾಗೆ ಸುರಿಲಿ ಗುಬ್ಬಚ್ಚಿ ಹತ್ರ ಹೋಗಿ ಹೇಳತ್ತೆ. ಎಷ್ಟು ಚೆನ್ನಾಗಿ ಹಾಡಾಡ್ತೀಯ ನೀನು. ನಿನ್ನ ಧ್ವನಿಯಲ್ಲಿ ಜಾದೂ ಇದೆ. ನಂಗೆ ತುಂಬಾ ಹುಷಾರಿರ್ಲಿಲ್ಲ, ಆದ್ರೆ ನಿನ್ನ ಹಾಡು ಕೇಳಿ ನಂಗೆ ಆರಾಮಾಯ್ತು ಮತ್ತೆ ಹುಷಾರಾದೆ. ಅರೆ ವಾ, ಎಷ್ಟೊಳ್ಳೆ ವಿಷಯ. ಆದ್ರೆ ಇದೆಲ್ಲ ನಾನು ಹಾಡೋದ್ರಿಂದ ಏನೂ ಆಗಿಲ್ಲ. ನೀವೇನಾದ್ರೂ ಔಷಧಿ ತಗೊಂಡಿರ್ತೀರಾ? ಹಾಗೂ ಆಗಿರಬಹುದು, ಆದ್ರೆ ನೀನು ಚೆನ್ನಾಗಿ ಹಾಡ್ತೀಯಾ. ಸುರಿಲಿ ಗುಬ್ಬಚ್ಚಿಗೂ ಈ ವಿಷಯ ನಂಬಕ್ಕಾಗ್ಲಿಲ್ಲ. ಒಬ್ರು ಅದರ ಹಾಡನ್ನ ಕೇಳಿ ನಿರೋಗಿ ಆಗ್ತಾರೆ ಅಂತ. ಅವಾಗ ಸಾಯಂಕಾಲ ಆಗಿತ್ತು. ಚಟ್ಕಳಿ ಗುಬ್ಬಚ್ಚಿ ಆಕಾಶದಲ್ಲಿ ಹಾರ್ತಾ ಇತ್ತು. ಅವಾಗೊಂದ್ ಹದ್ದು ಸಡನ್ ಆಗಿ ಗುಬ್ಬಚ್ಚಿ ಮೇಲೆ ದಾಳಿ ಮಾಡತ್ತೆ. ಅವಾಗ ಅದರ ಕಾಲು ಊರ್ದು ಹೋಗುತ್ತೆ. ಆಮೇಲೆ ಅದು ಒಂದ್ ಮರದ ಕೆಳಗ್ ಬಂದು ಕುತ್ಕೊಳ್ಳುತ್ತೆ. ಅದೇ ಮರದ ಮೇಲೆ ಸುರಿಲಿ ಗುಬ್ಬಚ್ಚಿ ಕೂತ್ಕೊಂಡು ಅದರ ಸ್ವರದಲ್ಲಿ ಹಾಡನ್ನ ಹಾಡ್ತಿತ್ತು. ಅವಾಗ ಚಟ್ಕಳಿ ಗುಬ್ಬಚ್ಚಿ ಆ ಹಾಡನ್ನ ಕೇಳ್ತಾ ಕೇಳ್ತಾ ಅದರ ಒಡ್ದೋಗಿರೋ ಕಾಲು ಸರಿಯಾಗೋಗ್ಬಿಡತ್ತೆ. ಅವಾಗ ಚಟ್ಕಳಿ ಗುಬ್ಬಚ್ಚಿ ಹೇಳುತ್ತೆ, ಸುರಿಲಿ ಗುಬ್ಬಚ್ಚಿ, ನೀನ್ ಹಾಡಿದ್ದನ್ ಕೇಳಿ ನನ್ನ ಒಡ್ದೋಗಿರೋ ಕಾಲು ಇವಾಗ ಸರಿ ಹೋಯ್ತು. ನೀನೊಂದು ಮಾಯೆ ಪಕ್ಷಿ. ನಿನ್ನ ಸ್ವರದಲ್ಲಿ ಖಂಡಿತ ಮಾಯೆ ಇದೆ. ನಾನೊಂದು ಮಾಯೆ ಗುಬ್ಬಚ್ಚಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಒಂದ್ಸತಿ ಕಾಲು ಕಾಗೆ ನಾನ್ ಹಾಡಿದ್ದನ್ ಕೇಳಿ ಅದು ನಿರೋಗಿ ಆಗೋಯ್ತು. ಆದ್ರೆ ಅವಾಗ ನನ್ನಲ್ಲಿ ಒಂದ್ ಮಾಯೆ ಶಕ್ತಿ ಇದೆ ಅನ್ನೋದನ್ನ ನಾನು ನಂಬ್ಲಿಲ್ಲ. ಹೌದು, ನಿನ್ನಲ್ಲಿ ಮಾಯೆ ಶಕ್ತಿ ಇದೆ. ನಿನ್ನ ಸ್ವರದಿಂದ ನೀನು ಎಲ್ಲಾರ್ನೂ ಸ್ವಸ್ಥರಾಗಿ ನಿರೋಗಿಯಾಗಿ ಮಾಡಬಹುದು. ನಾನು ಈ ಶಕ್ತಿನ ಎಲ್ಲರಿಗೂ ಸೇವೆ ಮಾಡಕ್ಕೆ ಉಪಯೋಗಿಸ್ತೀನಿ. ಎಲ್ಲರಿಗೂ ಫ್ರೀಯಾಗಿ ಟ್ರೀಟ್ ಮಾಡ್ತೀನಿ. ನಾನ್ ಯಾವಾಗ್ಲೂ ಈ ಶಕ್ತಿಗಳನ್ನ ದುರುಪಯೋಗ ಮಾಡಲ್ಲ. ಆ ಕಾಡಲ್ಲಿ ಸುರಿಲಿ ಗುಬ್ಬಚ್ಚಿನ ಇಷ್ಟ ಪಡದೆ ಇರೋ ಪ್ರಾಣಿಗಳು ಇರ್ತಾ ಇತ್ತು. ನಟ್ಕಟ್ ಕೋತಿಗೆ ಸುರಿಲಿ ಗುಬ್ಬಚ್ಚಿನ ಸ್ವಲ್ಪನೂ ಇಷ್ಟ ಇಲ್ಲ. ಆವಾಗ ಸಡನ್ ಆಗಿ ಒಂದಿವಸ ನಟ್ಕಟ್ ಕೋತಿಗೆ ಹುಷಾರಿಲ್ದಂಗ್ ಆಗೋಯ್ತು. ನಟ್ಕಟ್ ಕೋತಿ ಸುರಿಲಿ ಗುಬ್ಬಚ್ಚಿ ಹತ್ರ ಹೇಳತ್ತೆ, ನಾನ್ ಕೇಳಿದ್ದೀನಿ ನೀನ್ ಹುಷಾರಿಲ್ದವ್ರನ್ನೆಲ್ಲ ಸರಿ ಮಾಡ್ತೀಯ ಅಂತ. ನಿನ್ ಹಾಡನ್ನ ಹಾಡಿ ನನ್ನನ್ನು ಕೂಡ ನೀನು ಸರಿ ಮಾಡ್ತೀಯಾ? ನಾನು ನಿನ್ನ ಜ್ವರನ ಇವಾಗ್ಲೇ ಹೋಗಿಸ್ತೀನಿ. ಸುರಿಲಿ ಗುಬ್ಬಚ್ಚಿ ಹಾಡಾಡಕ್ ಶುರು ಮಾಡಿದ ತಕ್ಷಣ ಆ ನಟ್ಕಟ್ ಕೋತಿ ಹೋಗಿ ಸುರಿಲಿ ಗುಬ್ಬಚ್ಚಿನ ಹಿಡ್ಕೊಂಡ್ಬಿಡತ್ತೆ. ನೀನ್ ಯಾಕೆ ನನ್ನ ಈ ತರ ಇಟ್ಕೊಂಡಿದ್ಯಾ? ನನ್ನ ಬಿಡು. ನಾನಿನ್ನ ಕೊಂದು ನಿನ್ನೆಲ್ಲ ಶಕ್ತಿನ ನಾನ್ ಪಡ್ಕೊಳ್ತೀನಿ. ಅದರಿಂದ ನಾನು ಶಕ್ತಿಶಾಲಿ ಆಗ್ತೀನಿ, ಮತ್ತೆ ಈ ರಾಜ್ಯದ ರಾಜ ಆಗ್ತೀನಿ. ಅವಾಗ ಸುರಿಲಿ ಗುಬ್ಬಚ್ಚಿ ನೋಡತ್ತೆ, ನಟ್ಕಟ್ ಕೋತಿಯ ಹಿಂದೆ ಒಂದು ಕರಡಿ ಅದನ್ನ ಕೊಲ್ಲಕ್ಕೆ ಬರ್ತಿತ್ತು. ನಿನ್ನ ಹಿಂದೆ ನಿನ್ನ ಕೊಲ್ಲಕ್ಕೆ ಕರಡಿ ಬರ್ತಾ ಇದೆ. ನೀನು ಪಕ್ಕದಲ್ಲಿರೋ ಕಾಡಲ್ಲಿ ಹೋಗಿ ಬಚ್ಚಿಟ್ಕೋ, ಇಲ್ಲಾಂದ್ರೆ ಅದು ನಿನ್ನನ್ನ ಕೊಂದ್ಬಿಡತ್ತೆ. ಈ ತರ ಸುರಿಲಿ ಗುಬ್ಬಚ್ಚಿ ನಟ್ಕಟ್ ಕೋತಿಯ ಪ್ರಾಣ ಉಳ್ಸತ್ತೆ. ನೀನ್ ತುಂಬಾ ಒಳ್ಳೆಯವಳು. ನಾನಿನ್ನ ಕೊಲ್ತಿದ್ದೆ, ಆದ್ರೆ ನೀನ್ ನನ್ನನ್ನ ಕಾಪಾಡ್ದೆ. ನಿನ್ಗೆ ನಾನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನನಗ್ ಗೊತ್ತು. ಆದ್ರೆ ನನಗೆ ಎಲ್ಲರೂ ಒಂದೇ ತರಾನೇ. ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ. ಯಾರಿಗೂ ಹುಷಾರಿಲ್ಲ ಅಂದ್ರೂ ಸರಿಪಡಿಸ್ತೀನಿ. ಇದು ನನ್ನ ಮುಖ್ಯವಾದ ಕರ್ತವ್ಯ. ಸುರಿಲಿ ಹಕ್ಕಿ, ನನ್ನ ಮನ್ಸಲ್ಲಿ ನಿನ್ ಬಗ್ಗೆ ಮರ್ಯಾದೆ ಜಾಸ್ತಿ ಆಯ್ತು. ನೀನ್ ನನ್ನ ಪ್ರಾಣ ಕಾಪಾಡ್ದೆ, ಮತ್ತೆ ನನ್ ಸರಿ ಮಾಡ್ದೆ. ನೀನು ನನ್ನ ಫ್ರೆಂಡ್ ಆಗ್ತೀಯಾ? ಹಾ, ನಾನು ನಿನ್ ಗೆಳೆಯ ಆಗ್ತೀನಿ. ಇದು ನನ್ನ ಸೌಭಾಗ್ಯ ಅಷ್ಟೇ. ಆಮೇಲೆ ಸುರಿಲಿ ಗುಬ್ಬಚ್ಚಿ ಮತ್ತೆ ನಟ್ಕಟ್ ಕೋತಿನೂ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕು ಅಂದ್ರೆ, ಒಬ್ರು ನಮ್ಗೆ ಎಷ್ಟೇ ಕಷ್ಟಗಳನ್ನ ಕೊಟ್ರುನು ನಾವು ಅವರಿಗೆ ಕಷ್ಟ ಕೊಟ್ಟು ಕೆಟ್ಟದ್ ಮಾಡ್ಬೇಕು ಅಂತ ನಾವ್ ಯಾವತ್ತೂ ಯೋಚನೆ ಮಾಡ್ಬಾರ್ದು.